ಸರ್ ನಮಸ್ಕಾರ. ನಮಸ್ತೆ. ಮೊದಲನಾಗಿ ತಮಗೆ ಅಭಿನಂದನೆಗಳು. ಯಾಕಂದರೆ ದಾಂಡೇಲಿಯ ಪತ್ರಕರ್ತರ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ದೀರಾ. ಬಟ್ ಈಗ ನಿಮ್ಮದು ಈಗ ಅಧ್ಯಕ್ಷ ಸ್ಥಾನ ಸಿಕ್ಕಿದ ಮೇಲೆ ನಿಮ್ಮದು ಏನು ಪ್ರಯತ್ನ ಇರುತ್ತೆ ಮತ್ತು ಮುಂದೆ ನೀವು ಹೆಂಗೆ ಏನೇನು ಪ್ಲ್ಯಾನಿಂಗ್ಸ್ ಇದೆ ನಿಮ್ಮದು? ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂದರೆ ದಾಂಡೇಲಿ ಪ್ರೆಸ್ ಕ್ಲಬ್ ಸಂಯೋಜಿತ ಈ ಸಂಘಟನೆಯ ಅಧ್ಯಕ್ಷನಾಗಿದ್ದೇನೆ. ಇದು ಸಂಘಟನೆ ಬೇರೆ, ಪತ್ರಕರ್ತನ ವೃತ್ತಿ ಬೇರೆ ಆಗುತ್ತೆ. ನಾವೆಲ್ಲ ಪತ್ರಕರ್ತರು ಸೇರಿ ಮಾಡಿರುವಂಥ ಸಂಘಟನೆಗೆ ನನ್ನನ್ನು ನಮ್ಮ ಪತ್ರಕರ್ತರ ಎಲ್ಲ ಸಂಘದ ಸದಸ್ಯರು ಸೇರಿ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಸರ್ವಾನುಮತದಿಂದಾಗಿ. ಮೊದಲನೆಯದಾಗಿ ನಮ್ಮ ಎಲ್ಲ ಪ್ರೆಸ್ ಕ್ಲಬ್ಬಿನ ಸರ್ವ ಸದಸ್ಯರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಅವಕಾಶವನ್ನು ದಯಪಾಲಿಸಿದ್ದಕ್ಕಾಗಿ. ಎರಡನೇದ್ದು ಏನು ಅಂತ ಹೇಳಿದರೆ, ವಿಶೇಷವಾಗಿ ದಾಂಡೇಲಿಯಲ್ಲಿ ನಾವೆಲ್ಲ ಪತ್ರಕರ್ತರು ಒಂದಾಗಿ ಒಮ್ಮತದಿಂದ ಈ ಊರಿನ ಪ್ರಗತಿಗಾಗಿ ನಮ್ಮನ್ನು ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಬದ್ಧತೆಯಿಂದ ತೊಡಗಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ತೊಡಗಿಸಿಕೊಂಡು ಬರ್ತೀವಿ. ಪತ್ರಕರ್ತರ ಸಂಘದ ಉದ್ದೇಶಗಳು ಏನು ಅಂತ ಹೇಳಿದರೆ, ಪತ್ರಕರ್ತರಿಗೆ ಅವ್ರದ್ದೇ ಆದಂಥ ಒಂದು ಸಂಘಟನೆ ಇರಬೇಕು. ಪತ್ರಕರ್ತರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಆ ಸಂಘಟನೆ ತನ್ನದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು. ಆದಾಗ್ಯೂ ಕೂಡ ದಾಂಡೇಲಿದು ವಿಶೇಷತೆ ಏನಂತ ಹೇಳಿದರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ವಿಶೇಷವಾಗಿ ಇವತ್ತು ನಾವೇನಾದರೂ ಬೆಳೀತಾ ಇದ್ದರೆ ದಾಂಡೇಲಿಯ ಹಿರಿಯ ಪತ್ರಕರ್ತರು ನಮಗೆ ನೀಡಿರುವಂತಹ ಸಹಕಾರ, ಅವ್ರು ನೀಡಿರುವಂತಹ ಪ್ರೋತ್ಸಾಹ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೀವಿ. ವಿಶೇಷವಾಗಿ ದಾಂಡೇಲಿಯ ಅಭಿವೃದ್ಧಿಯ ವಿಚಾರ ಬಂದಾಗ, ದಾಂಡೇಲಿಯ ಒಂದು ಒಳಿತಿನ ಬಗ್ಗೆ ವಿಚಾರ ಬಂದಾಗ, ದಾಂಡೇಲಿಗೆ ಸಂಬಂಧಪಟ್ಟಂತೆ ಸಮಗ್ರ ಜನರಿಗೆ ಅನುಕೂಲಕರವಾಗುವಂತಹ ಸಂದರ್ಭ ಬಂದಾಗ ಎಲ್ಲ ವರದಿಗಾರರು ಕೂಡ ದಾಂಡೇಲಿಯ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನೀವು ಗಮನಿಸಬಹುದು, ದಾಂಡೇಲಿಯ ತಾಲೂಕು ಹೋರಾಟದ ಸಂದರ್ಭದಲ್ಲಿ ದಾಂಡೇಲಿಯ ಪತ್ರಕರ್ತರು ತಮ್ಮದೇ ಆದ ರೀತಿಯಲ್ಲಿ ನೀಡಿದಂತಹ ಕೊಡುಗೆಗಳು, ಆ ಹೋರಾಟದಲ್ಲಿ ತನ್ನದೇ ಆದ ರೀತಿಯ ಅವರ ಭಾಗವಹಿಸುವಿಕೆ, ವರದಿಗಾರಿಕೆಯ ಮೂಲಕ ಭಾಗವಹಿಸಿದ ಪರಿಣಾಮವಾಗಿ ಎಲ್ಲೋ ಒಂದು ಕಡೆ ದಾಂಡೇಲಿ ತಾಲೂಕು ಆಗಲಿಕ್ಕೆ ನಮ್ಮ ಪತ್ರಕರ್ತರ ಶ್ರಮ ಕೂಡ ಮತ್ತು ಪ್ರಾಮಾಣಿಕವಾದಂತಹ ಕಾರ್ಯ ಕೂಡ ಇದೆ ಅಂತ ನಾನು ಬಲವಾಗಿ ನಂಬಿದ್ದೇನೆ. ಅದನ್ನು ಈ ದಾಂಡೇಲಿಯ ಜನ ಕೂಡ ಅರಿತುಕೊಂಡಿದ್ದಾರೆ. ಆ ಮೂಲಕವಾಗಿ ದಾಂಡೇಲಿಯ ಪತ್ರಕರ್ತರನ್ನು ದಾಂಡೇಲಿಯ ಜನತೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ತಾ ಇದ್ದಾರೆ. ಈಗ ತಾವು ಹೇಳಿದ್ರಿ ಏನಾದರೂ, ಖಂಡಿತವಾಗಿ ನಮಗೂ ಇದೆ. ನಾವು ಏನೇ ಮಾಡಬೇಕು ಅಂತಿದ್ರು ನಮ್ಮ ಹಿರಿಯ ಪತ್ರಕರ್ತರ ಮಾರ್ಗದರ್ಶನ, ಅವರ ಒಂದು ಸಹಕಾರದಡಿಯಲ್ಲಿ ಒಂದು ಹೊಸದಾದಂತಹ ಒಂದು ಜಾಗೃತಿ, ಸಮಾಜಕ್ಕೆ ಒಂದು ಜಾಗೃತಿ ತರುವ ಒಂದು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಏನಾದರೂ ಒಂದು ಯೋಜನಾಬದ್ಧವಾಗಿ ಮತ್ತು ಜನಪರವಾಗಿ, ಜನಮುಖಿಯಾಗಿ, ಸಮಾಜಮುಖಿಯಾಗಿ ಕೆಲವು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕೆನ್ನುವಂಥ ಇರಾದೆ ನಮಗಿದೆ, ನನಗೆಲ್ಲ ನಮಗಿದೆ. ಅದಕ್ಕೆಲ್ಲವೂ ಕೂಡ ನಮ್ಮ ಪತ್ರಕರ್ತರ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳ, ಸರ್ವ ಸದಸ್ಯರ, ವಿಶೇಷವಾಗಿ ಹಿರಿಯ ಪತ್ರಕರ್ತರ ಸದಾ ಮಾರ್ಗದರ್ಶನ ಮತ್ತು ಸಹಕಾರದಲ್ಲಿ ಈ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಮಾಡಬೇಕೆನ್ನುವಂಥ ನಂಬಿಕೆ ಮತ್ತು ಅಚಲ ವಿಶ್ವಾಸದಡಿ ನಾವಿದ್ದೇವೆ. ನೋಡೋಣ, ಕಾಯೋಣ. ಎಲ್ಲರೂ ಈ ಇಂತಹ ಚಟುವಟಿಕೆಗಳಿಗೆ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಬಹುಶಃ ಜುಲೈ 6ನೇ ತಾರೀಕು ಅನ್ನಿಸ್ತದೆ, ಅಥವಾ ಒಟ್ಟು ಜುಲೈ ತಿಂಗಳ ಮೊದಲ ವಾರ ಅಥವಾ 2ನೇ ವಾರದ ಅಂತ್ಯದೊಳಗಡೆ ಪತ್ರಿಕಾ ದಿನಾಚರಣೆ ನಡೆಯಲಿಕ್ಕಿದೆ. ಅದೇ ದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಆ ದಿನ ದಾಂಡೇಲಿಯ ಎಲ್ಲರೂ ಕೂಡ ಆ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾವು ಪತ್ರಕರ್ತರ ಸಂಘದ ಅಧ್ಯಕ್ಷ ಇರಬಹುದು, ಆದರೆ ನಮ್ಮ ಪತ್ರಕರ್ತರ ಸಂಘದ ಪ್ರತಿಯೊಬ್ಬ ಸದಸ್ಯರು ಕೂಡ ಅಧ್ಯಕ್ಷರು ಅಂತಲೇ ಭಾವಿಸಿಕೊಂಡು ಈ ಊರಿನ ಒಳಿತಿಗೆ, ಈ ಊರಿನ ಉನ್ನತಿಗೆ, ಈ ಊರಿನ ಪ್ರಗತಿಗೆ ಅತ್ಯಂತ ಪ್ರಾಮಾಣಿಕವಾಗಿ ನಾವೆಲ್ಲ ಸಮನ್ವಯತೆಯಿಂದ ಯಾವುದೇ ರೀತಿಯ ಗೊಜಲುಗಳಿಲ್ಲದೆ ನಾವೆಲ್ಲರೂ ಅತ್ಯಂತ ಬದ್ಧತೆಯಿಂದ ಕೆಲಸವನ್ನು ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳುತ್ತಾ
ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ವಿನಮ್ರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಮ್ಮ ಸಂಘಕ್ಕೆ ದಾಂಡೇಲಿಯ ಎಲ್ಲರೂ ಕೂಡ ಜನತೆ ಸಹಕಾರವನ್ನು ನೀಡಬೇಕು ಅಂತ ವಿನಂತಿಸ್ತಾ, ವಿಶೇಷವಾಗಿ ಆರ್ ವಿ ದೇಶಪಾಂಡೆಯವರು ಈ ಹಿಂದೆ ಹೇಳಿದ ಅಂತೆ ದಾಂಡೇಲಿಯ ಪತ್ರಕರ್ತರ ಸಂಘಕ್ಕೊಂದು ಸ್ವಂತ ಜಾಗದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಡುವಂತಹ ಗುರುತರವಾದಂತಹ ಕಾರ್ಯವನ್ನು ಮಾಡುವ ಮೂಲಕ ದಾಂಡೇಲಿಯ ಅಭಿವೃದ್ಧಿಗೆ ಒಂದು ಹೊಸ ಆಯಾಮವನ್ನು ನೀಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸ್ತಾ, ನಮ್ಮ ಪ್ರೆಸ್ ಕ್ಲಬ್ಬಿನ ಜೊತೆಗೆ ಕಾಳಿ ಡಿಜಿಟಲ್ ಕೂಡ ವಿಶೇಷವಾದ ಸಹಕಾರ ಪ್ರೋತ್ಸಾಹವನ್ನು ನೀಡಲಿ ಎನ್ನುವ ವಿನಮ್ರ ವಿನಂತಿಯೊಂದಿಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಪತ್ರಿಕಾ ಮಂಡಳಿಯ ಸರ್ವ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ತಮಗೂ ಕೂಡ ದಾಂಡೇಲಿ ಜನತೆ ಹಾಗೂ ಕಾಳಿ ಡಿಜಿಟಲ್ ವಾಹಿನಿ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.